ಹಲೋ ಮಕ್ಕಳೇ, ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಹಾಗಿದ್ರೆ ಇವತ್ತು ನಾವು ಎರಡನೇ ವಿಡಿಯೋ ಆದಂಥ ಕನ್ನಡ ವ್ಯಾಕರಣದ ಎರಡನೇ ವಿಡಿಯೋ ಆದಂಥ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ನೀವು ಒಬ್ಬರೇ ನೋಡಿದರೆ ಸಾಕಾ? ಇಲ್ವಲ್ವಾ? ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಇದು ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಸರಿನಾ? ಹಾಗಿದ್ರೆ ಇವತ್ತಿನ ಒಂದು ಕಲಿಕಾಂಶಕ್ಕೆ ಹೋಗೋಣವಾ ನಾವು? ಬನ್ನಿ ಮಕ್ಕಳೇ. ಇವತ್ತು ಏನೇನು ಕಲಿತಾ ಇದ್ದೀವಪ್ಪ ನಾವು ಅಂತ ಹೇಳಿದ್ರೆ, ವಿಭಕ್ತಿ ಪ್ರತ್ಯಯಗಳು, ಕಾರಕಗಳು ಮತ್ತು ಹಿಂದಿನ ವರ್ಷಗಳಲ್ಲಿ ನಿಮ್ಮ SSLC ಎಕ್ಸಾಮಲ್ಲಿ ಕೊಟ್ಟಂಥ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಒಂದೊಂದಾಗೆ ನೋಡೋಣವಾ ವಿಸ್ತಾರವಾಗಿ? ಹಾಗಿದ್ರೆ ವಿಭಕ್ತಿ ಪ್ರತ್ಯಯಗಳಂದ್ರೇನಪ್ಪ? ಫಸ್ಟ್ ಅದನ್ನು ನೋಡೋಣ ಬನ್ನಿ ಮಕ್ಕಳೇ. ನೋಡಿ, ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದರೆ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರೋದಕ್ಕೆ ವಿಭಕ್ತಿ ಪ್ರತ್ಯಯ ಅಂತೀವಿ. ಹಾಗಿದ್ರೆ ಏನಪ್ಪ ನಾಮ ಪ್ರಕೃತಿ ಅಂದರೆ ಏನು? ನಿಮಗೆ ನಾಮಪದ ಗೊತ್ತು ಅಲ್ವಾ? ಹಾಗಿದ್ರೆ ಅದರ ಮೂಲ ರೂಪ ಇರುತ್ತಲ್ಲ, ಅದಕ್ಕೆ ನಾಮ ಪ್ರಕೃತಿ ಅಂತೆ. ಈಗ ಉದಾಹರಣೆ, ಮರ, ಗಿಡ, ಸಿಂಹ, ನಗರ, ಇವೆಲ್ಲ ಏನಂತ ಹೇಳ್ತೀವಿ? ನಾಮ ಪ್ರಕೃತಿಗಳು. ಇದಕ್ಕೆ ಊ, ಅನ್ನು ಇವೆಲ್ಲ ಸೇರೋದಕ್ಕೆ ನಾವೇನಂತ ಹೇಳ್ತೀವಿ? ಪ್ರತ್ಯಯಗಳು ಅಂತ ಹೇಳ್ತೀವಿ. ನೋಡಿ ಮಕ್ಕಳೇ, ಯಾವ ಯಾವ ಪ್ರತ್ಯಯಗಳು ಸೇರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ. ಕೆ, ಗೆ, ದೆಸೆಯಿಂದ, ಓಳ್ ಇವೆಲ್ಲ ನಮಗೆ ಸೇರುತ್ತೆ. ಹಾಗಿದ್ರೆ ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳ ಸಂಬಂಧವನ್ನು ಕೂಡ ತಿಳಿಸೋದು ಕೂಡ ವಿಭಕ್ತಿ ಪ್ರತ್ಯಯ. ಏನಪ್ಪ ಸಂಬಂಧ ಅಂತಂದರೆ, ಈಗ ಒಂದು ಮರ ಇದೆ, ಇಲ್ಲೊಂದು ಹಣ್ಣಿದೆ. ಹಣ್ಣು ಮರ ಅದರ ಜಾಗದಲ್ಲಿ ಇದ್ರೆ ನಡೆಯುತ್ತಾ? ಇಲ್ಲ ಅಲ್ಲ. ಹಣ್ಣು ಮರದಲ್ಲಿದೆ, ಮರದಿಂದ ಕೆಳಗೆ ಬಿದ್ದಿದೆ, ಏನಾದರೂ ಸಂಬಂಧವನ್ನು ಕೊಡಬೇಕಲ್ವಾ? ಇದನ್ನೂ ಕೂಡ ಹೇಳುವಂಥದ್ದು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳಿದೆ ನೋಡೋಣ ಬನ್ನಿ ಮಕ್ಕಳೇ. ಬನ್ನಿ ಮಕ್ಕಳೇ, ಇಲ್ಲಿ ನೋಡಿ ಯಾವ ಯಾವ ವಿಭಕ್ತಿ ಪ್ರತ್ಯಯಗಳಿದೆ ಅಂತ ನೋಡೋಣವಾ? ಯಾವ್ದ್ಯಾವ್ದಿದೆಪ್ಪ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ. ಏನಪ್ಪ ಇದು ಅಂದರೆ 1, 2, 3 ಅಂತ ಹೇಳ್ತೀವಲ್ವಾ? ಅದನ್ನೇ ನಾವು ಹೀಗೆ ಹೇಳಿದ್ದೀವಿ. ಇದು ಸಂಸ್ಕೃತದಿಂದ ತಗೊಂಡಂಥ ಪದಗಳು, ಆದ್ದರಿಂದ ಪ್ರಥಮ, ದ್ವಿತೀಯ ಅನ್ನೋದನ್ನು ತಗೊಂಡಿದ್ದೀವಿ. ಯಾಕಪ್ಪ ಇದು ಅಂತಂದರೆ, ನಾವು ಯಾವಾಗಲೂ ನಮ್ಮ ಕನ್ನಡ ವ್ಯಾಕರಣ ಏನಾಗಿದೆ? ಸಂಸ್ಕೃತದಿಂದ ಪ್ರೇರಣೆಯನ್ನು ಹೊಂದಿದೆ. ಏನಪ್ಪ ಇದು? ಹೊಸಗನ್ನಡ, ಹಳೆಗನ್ನಡ ಮತ್ತು ಕಾರಕಗಳು ಅಂತ ಹೇಳಿದೆ ಅಲ್ವಾ? ಕಾರಕಗಳು ಅಂದರೆ ಯಾವುದಕ್ಕೆ ಇದು ಸಂಬಂಧಪಟ್ಟಿದೆ, ಇದು ಯಾವ ಅರ್ಥಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳೋದಕ್ಕೆ. ಪ್ರಥಮದಲ್ಲಿ ಏನಾಗುತ್ತೆ ಅಂದರೆ ಕರ್ತೃ, ಅಂದರೆ ಯಾರು ಕೆಲಸವನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಕರ್ತೃ, ಕರ್ಮ, ಕ್ರಿಯಾಪದ ಅನ್ನೋದು ನಮ್ಮ ವಾಕ್ಯದಲ್ಲಿರುತ್ತೆ. ಕರ್ತೃ ಏನು ಮಾಡ್ತಾನೆ? ಮಾಡಿದನು, ಹುಡುಗನು, ಮನೆಯು, ಈ ಥರ ಹೇಳೋದಕ್ಕೆ ನಾವೇನು ಮಾಡ್ತೀವಿ? ಹೊಸಗನ್ನಡದಲ್ಲಿ ಉ, ಹಳೆಗನ್ನಡದಲ್ಲಿ ಮ ಅನ್ನೋದನ್ನು ಬಳಸ್ತೀವಿ. ದ್ವಿತೀಯ ಅನ್ನೋದು, ಬನ್ನಿ ಸೆಕೆಂಡ್ ಒನ್ಗೆ ಹೋಗೋಣ. ದ್ವಿತೀಯ ಅಂತ ಹೇಳಿ, ದ್ವಿತೀಯದಲ್ಲಿ ಕರ್ಮಾರ್ಥ ಅಂದರೆ ಕರ್ಮ ಅಂದರೆ ಕೆಲಸವನ್ನು ಮಾಡುವಾಗ ಬಳಸುವಂಥದ್ದು. ಏನಪ್ಪ ಅಂತಂದರೆ, ನಾನು ಹಾಲನ್ನು ಕುಡಿದನು, ಕಮಲಾ ಇಲ್ಲಿಗೆ ಹೋದಳು ಅಂದರೆ ಅವಳ ಬಗ್ಗೆ ಹೇಳುವಂಥ. ಅನ್ನು ಅಂತ ಹೇಳ್ತೀವಲ್ವ, ನಾನು ಹಾಲನ್ನು ಕುಡಿದೆನು ಅಂತ ಹೇಳಿದ್ನಲ್ಲ, ನಾನು ಅನ್ನೋದು ಏನು? ಕರ್ತೃ, ಊ ಬಂತು. ಅಲ್ಲಿ ಹಾಲನ್ನು, ಅನ್ನು ಅನ್ನೋದನ್ನು ಕರ್ಮಕ್ಕೆ ಅನ್ನು ಸೇರಿಸಿದ್ವಿ, ಅದಕ್ಕೆ ಇದನ್ನು ಕರ್ಮಾರ್ಥ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಹೊಸಗನ್ನಡದಲ್ಲಿ ಅನ್ನು ಮತ್ತು ಹಳೆಗನ್ನಡದಲ್ಲಿ ಅನ್ನೋದು ಬರುತ್ತೆ. ತೃತೀಯ ವಿಭಕ್ತಿ ಅಂದರೆ ಕರ್ಣಾರ್ಥ ಅಂತ ಹೇಳ್ತೀವಿ. ಇದರಿಂದ, ಇದರ ಸಲುವಾಗಿ ಅಂತ ಹೇಳೋದಕ್ಕೆ. ಇವನಿಂದ, ಮನೆಯಿಂದ, ನಾನೆಲ್ಲಿಗೋದೆ? ಮನೆಯಿಂದ ಶಾಲೆಗೆ, ನಾನೆಲ್ಲಿಗೋದೆ? ಮನೆಯಿಂದ, ಎಲ್ಲಿಂದ ಹೋದೆ ಅಂತ ಹೇಳೋದನ್ನ ಇಲ್ಲಿ ತೃತೀಯದಲ್ಲಿ ಹೇಳ್ತೀವಿ. ಇದು ಹಳೆಗನ್ನಡದಲ್ಲಿ ಇಂದಂ ಅಂತ ಬರುತ್ತೆ, ಹೊಸಗನ್ನಡದಲ್ಲಿ ಇಂದ ಅಂತ ಬರುತ್ತೆ. ಚತುರ್ಥಿ ಏನಾಗಿದೆ ಅಂತ ಹೇಳಿದ್ರೆ ಸಂಪ್ರದಾನ ಅಂತ ಅನ್ನೋದು, ಕೊಡೋದು, ತಗೊಳ್ಳೋದು, ಇವನಿಗೆ, ಅವನಿಗೆ ಅಂತ ಹೇಳ್ತೀವಲ್ಲ, ಇದಕ್ಕೆ, ಇದಕ್ಕೋಸ್ಕರ ಅಂತ ಹೇಳ್ತೀವಲ್ಲ, ಅವಾಗ ಬರುತ್ತೆ. ಗೆ, ಇಗೆ, ಕೆ, ಇಗೆ, ಕೆ ಅಂತ ಹೇಳಿ, ಇದರಲ್ಲಿ ಕೂಡ ಗೆ, ಇಗೆ, ಕೆ ಅಂತ ಹೇಳಿ ಬರುತ್ತೆ. ಪಂಚಮಿ ಅನ್ನೋದು ಅಪಾದಾನ. ಅಪಾದಾನ ಇದರ ದೆಸೆಯಿಂದ, ಇದರಿಂದ, ಇದರಿಂದ ಅಂತೇಳಿ ಇಲ್ಲಿ ಏನಾಗುತ್ತೆ? ದೆಸೆಯಿಂದ ಮತ್ತು ಅತ್ತಣಿಯಂ ಅನ್ನೋದು ಬರುತ್ತೆ. ಹಾಗೆ ಷಷ್ಠಿಯಲ್ಲಿ ಸಂಬಂಧವನ್ನು ಹೇಳ್ತಾಳೆ. ಇವಳ,
ಇವನ, ಕೊಡೆಯ ಅಂತ ಹೇಳಬೇಕಾದ್ರೆ ಸಂಬಂಧವನ್ನು ಹೇಳ್ತೀವಿ. ಅದಕ್ಕೆ ಇಲ್ಲಿ ಅ ಅಂತ ಹೇಳಿ ಬಳಸ್ತೀವಿ. ಹಳೆಗನ್ನಡದಲ್ಲೂ ಕೂಡ ಅನೇ ಬಳಸ್ತೀವಿ ಮಕ್ಕಳೇ. ಸಪ್ತಮಿ ಅನ್ನೋದು ಅಧಿಕರಣ. ಅಧಿಕರಣ ಅಂದರೆ ಯಾವುದರ ಒಂದು ಅಗಲುವಿಕೆ ಆಯಿತು, ಯಾವುದರ ಒಂದಿಂದ, ಇದರಲ್ಲಿ, ಸಂಶಯದೋಳ್, ನಾ ಇದರಲ್ಲಿದ್ದೀನಿ, ಸಂಶಯದಲ್ಲಿ, ಸಂಶಯದೋಳ್ ಅಂತ ಹೇಳೋದನ್ನ, ಅಥವಾ ಇಲ್ಲಿ ಅಲ್ಲಿ ಅನ್ನೋದನ್ನ ನಾವು ಸಪ್ತಮಿಯಲ್ಲಿ ಹೇಳ್ತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ. ಪ್ರಥಮ ಇದು ಏನಾಗಿದೆ, ಕರ್ತೃವಿಗೆ ಸಂಬಂಧಪಟ್ಟಂಥದ್ದು, ಕರ್ತರ್ಥ ಅಂತ ಹೇಳ್ತೀವಿ. ಉ ಮ. ದ್ವಿತೀಯ ಕರ್ಮಾರ್ಥ ಅನ್ನು ಮತ್ತೆ ಅಮ್ಮ ಅಂತ ಹೇಳಿ. ತೃತೀಯದಲ್ಲಿ ಕರ್ಣಾರ್ಥ ಇಂದ ಇಂದಮ್ ಅಂತ ಹೇಳ್ತೀವಿ. ಚತುರ್ಥಿಯಲ್ಲಿ ಸಂಪ್ರದಾನ ಆಗಿರುತ್ತೆ, ಗೆ ಕೆ ಅಕ್ಕೆ ಅಂತ ಹೇಳಿ ಬರುತ್ತೆ. ಪಂಚಮಿಯಲ್ಲಿ ಅಪಾದಾನ, ಅಲ್ಲಿ ದೆಸೆಯಿಂದ ಮತ್ತು ಅತ್ತಣಿಯಂ ಅಂತ ಆಗುತ್ತೆ. ಷಷ್ಠಿ ಸಂಬಂಧವನ್ನು ಹೇಳುತ್ತೆ, ಹೊಸಗನ್ನಡದಲ್ಲೂ ಕೂಡ ಹಳೆಗನ್ನಡದಲ್ಲೂ ಕೂಡ. ಸಪ್ತಮಿ ಅನ್ನೋದು ಅಧಿಕರಣ, ಅಲ್ಲಿ ಮತ್ತು ಓಳ್ ಅಂತ ಹೇಳಿ ಬರುತ್ತೆ ಮಕ್ಕಳೇ. ಇದು ಅರ್ಥ ಆಯ್ತು ಅನ್ಕೋತೀನಿ. ಮುಂದೆ ಉದಾಹರಣೆ ಸಮೇತ ಹೇಳ್ತಾ ಹೋಗ್ತೀನಿ. ಯಾವುದಪ್ಪ ಉದಾಹರಣೆಗಳಿದೆ? ನೋಡಿ, ಇಲ್ಲಿ ಫಸ್ಟು ಹೊಸಗನ್ನಡಕ್ಕೆ ಸಂಬಂಧಪಟ್ಟಂಥದ್ದು ನೋಡೋಣ. ನಿಮಗೆ ನಾನು ಹೇಳಿದ್ದೆ, ಉ ಪ್ರಥಮ ಉ ಬರುತ್ತೆ, ಮನೆ ಪ್ಲಸ್ ಉ ಮನೆಯು. ಏಕವಚನದಲ್ಲಾದರೆ ಬಹುವಚನದಲ್ಲಿ ಮನೆಗಳು ಆಗುತ್ತೆ. ಹಾಗೆ ದ್ವಿತೀಯದಲ್ಲಿ ಅನ್ನು ಬರುತ್ತೆ, ಮನೆ ಪ್ಲಸ್ ಅನ್ನು ಮನೆಯನ್ನು ಅಂತ ಬರುತ್ತೆ. ಬಹುವಚನದಲ್ಲಿ ಮನೆಗಳನ್ನು ಅಂತ ಬರುತ್ತೆ. ತೃತೀಯದಲ್ಲಿ ಇಂದ ಬರುತ್ತೆ, ಮನೆ ಪ್ಲಸ್ ಇಂದ ಮನೆಯಿಂದ ಅಂತ ಬರುತ್ತೆ. ಬಹುವಚನದಲ್ಲಿ ಮನೆಗಳಿಂದ ಅಂತ ಆಗುತ್ತೆ. ಹಾಗಿದ್ರೆ ಗೆ ಅನ್ನೋದನ್ನ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ಚತುರ್ಥಿಗೆ. ಮನೆಗೆ ಅಂತ ಹೇಳಿ ತಗೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಜಾಗವನ್ನು ಹೇಳ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅನ್ನೋದು ಮನೆಗೆ, ಮನೆಗಳಿಗೆ ಬಹುವಚನದಲ್ಲಿ. ಪಂಚಮಿಯಲ್ಲಿ ದೆಸೆಯಿಂದ, ಮನೆಯ ದೆಸೆಯಿಂದ ಅಂತ ಹೇಳಿ, ಅದು ಮನೆಗಳ ದೆಸೆಯಿಂದ ಅಂತ ಹೇಳ್ತೀವಿ. ಷಷ್ಠಿ ಅನ್ನೋದು ಮನೆಯ, ಮನೆಗಳ ಬರುತ್ತೆ. ಹಾಗೆ ಸಪ್ತಮಿಯಲ್ಲಿ ಅಲ್ಲಿ ಅನ್ನೋದು ಬರುತ್ತೆ, ಅಲ್ಲಿ ಮನೆಗಳಲ್ಲಿ ಅಂತ ಬರುತ್ತೆ. ಉದಾಹರಣೆಗೆ ಮಕ್ಕಳೇ, ನಿಮ್ಗೆ ಈ ಥರ ಕ್ವಶನನ್ನು ಕೇಳ್ಬೋದು. ಅಂದದಲ್ಲಿ ಅಥವಾ ಚಂದದಲ್ಲಿ, ಗೂಡನ್ನು ಅಥವಾ ಯಾವುದಾದ್ರೂ ಮನೆಯಿಂದ ಅಂತ ಕೊಟ್ಬಿಟ್ಟು ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಸೇರಿದೆ ಅಂತ ಕೇಳ್ಬೋದು. ಅಥವಾ ಇದು ಯಾವ ವಿಭಕ್ತಿ, ಅಲ್ಲಿ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ, ಅನ್ನು ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ, ಈ ಥರ ಕೂಡ ಕೇಳ್ಬೋದು ಮಕ್ಕಳೇ. ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ ಈ ಥರ ಕೇಳ್ಬೋದು. ಹಾಗಿದ್ರೆ ಈ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಹಾಗಿದ್ರೆ ನಾನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಹಳೆಗನ್ನಡದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮ ಅಂತ ಅನ್ನೋದು ಬರುತ್ತೆ. ಇಲ್ಲಿ ಅರಸಂ ಅನ್ನೋದು ಏಕವಚನ ಆದ್ರೆ ಬಹುವಚನದಲ್ಲಿ ಅರಸರ್. ನೋಡಿ, ಇಲ್ಲಿ ಸ್ವಲ್ಪ ಚೇಂಜ್ ಆಯ್ತು, ಸ್ವಲ್ಪ ನೋಡಿ, ಇಲ್ಲಿ ಅರಸರ್ ಆಯ್ತು, ಇಲ್ಲಿ ಅರಸರ್, ಇಲ್ಲಿ ಅರಸರ್, ರ ಇದೊಂದು ಇಲ್ಲಿ ವ್ಯತಿರಿಕ್ತ ಅಂತ ಹೇಳ್ತೀವಿ. ಇದನ್ನ ಮಾತ್ರ ಗಮನ ಇಟ್ಟು ನೋಡಿ. ಅನ್ನೋದು ಬಂದಾಗ ಅರಸನಂ ಅಂತೂ ಇಲ್ಲಿ ಅರಸರಂ ಆಯಿತು. ಬಹುವಚನದಲ್ಲಿ ಅರಸರಂ ಆಯಿತು, ಇಲ್ಲಿ ಏಕವಚನದಲ್ಲಿ ಅರಸನಂ ಆಯಿತು. ಅದೇ ತೃತೀಯದಲ್ಲಿ ಇಂದಂ ಅಂತ ಬರುತ್ತಲ್ಲ, ಅರಸನಿಂದಂ, ಅರಸರಿಂದಂ. ರಿಂದರು ಅಂದರೆ ಜಾಸ್ತಿ ಅಂತ ಹೇಳ್ದಂಗೆ ಅಲ್ವಾ. ಅರಸಂಗೆ, ಅರಸರ್ಗೆ. ಆಮೇಲೆ ಅರಸಣತ್ತಣಿಯಂ, ಅರಸರ ತಣಿಯಂ. ಇಲ್ಲಿ ರ ನ ಬರುತ್ತೆ. ಇಲ್ಲಿ ಅರಸನ, ಅರಸರ, ಅರಸನೋಳ್, ಅರಸರೋಳ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲಿ ಮಾತ್ರ ರ ಬರುತ್ತೆ. ಇದು ಒಂದನ್ನ ನೀವು ಗಮನ ಇಟ್ಟು ನೋಡಬೇಕು. ಇದರಲ್ಲೂ ಕೂಡ ನಿಮಗೆ ಹೆಚ್ಚು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಿರಲ್ಲ, ಒಂದೋ ಎರಡು ಕಡೆ ಮಾತ್ರ ಕೇಳಿರ್ತಾರೆ. ಆದರೆ ಕೇಳಿದ್ರು ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಅರಸಂ ಅಂತ ಕೊಟ್ಬಿಟ್ಟು ಇದು ಯಾವ ವಿಭಕ್ತಿ ಪ್ರತ್ಯಯ, ಪ್ರಥಮನೋ ದ್ವಿತೀಯನೋ ಯಾವುದು, ಅಥವಾ ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳಬಹುದು. ಈ ಥರ ಪ್ರಶ್ನೆಗಳು ನಿಮಗೆ ಬರುವ ಸಾಧ್ಯತೆ ಇದೆ ಮಕ್ಕಳೇ. ಹಾಗಿದ್ರೆ ಇದು ಅರ್ಥ ಆಯಿತು ಅನ್ಕೊಳ್ಳ. ಹಾಗಿದ್ರೆ ನಾವೇನು ಮಾಡೋಣ ಅಂತ ಹೇಳಿದರೆ, ನಾವು ತಿಳ್ಕೊಂಡಿರೋದನ್ನ ಎಲ್ಲ ನಾವು ಸರಿಯಾಗಿ ತಿಳ್ಕೊಂಡಿದ್ದೀವೋ ಇಲ್ವೋ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ಹಾಗಿದ್ರೆ ನಾನು
ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗ್ತೀನಿ. ನೀವೇನು ಮಾಡಿ ಅಂತ ಹೇಳಿದರೆ, ನಿಮಗೆ ಉತ್ತರ ಗೊತ್ತಿದ್ದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಕ್ಕಳೇ, ಸರಿನಾ? ಮೊದಲನೇ ಪ್ರಶ್ನೆಗೆ ಹೋಗ್ಲಾ? ಹಾಗಿದ್ರೆ ಮೊದಲನೇ ಪ್ರಶ್ನೆ ಇದು ಸೆಪ್ಟೆಂಬರ್ 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆ. ಇದರಲ್ಲಿ ಏನಾಗಿದೆ ಅಂದರೆ, ದೇಶದ ಅನ್ನೋ ಪದದಲ್ಲಿರುವ ವಿಭಕ್ತಿಯ ಹೆಸರೇನು ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ದೇಶದ ಅ ಅನ್ನೋ ವಿಭಕ್ತಿ ಪ್ರತ್ಯಯ ಬಂದಿದೆ. ಅ ಅನ್ನೋದು ಯಾವ ವಿಭಕ್ತಿಯಿಂದ ಬಂದಿರುತ್ತೆ? ಷಷ್ಠಿ ಅ. ಇದು ಷಷ್ಠಿ ಅ ಮಕ್ಕಳೇ. ಹಾಗಿದ್ರೆ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯವಿದು ಅಂದಿದ್ದಾರೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ಹಾಗಿದ್ರೆ ನಮ್ಮ ಉತ್ತರ ಏನಾಗಬೇಕು? ಸಿ ಇಂದ ಆಗಬೇಕು. ಬನ್ನಿ ಮಕ್ಕಳೇ, ಮೂರನೇ ಪ್ರಶ್ನೆಗೆ ಹೋಗೋಣ. ಗುರುಗಳಿಂದ. ನೋಡಿ ಮಕ್ಕಳೇ, ಗುರುಗಳಿಂದ ಇದು ಸೆಪ್ಟೆಂಬರ್ 2022 ಬಂದಿದೆ. ಗುರುಗಳಿಂದ, ಗುರುಗಳಿಂದ, ಇಂದ. ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ. ಯಾವುದು? ತೃತೀಯ ವಿಭಕ್ತಿ ಪ್ರತ್ಯಯ. ಹೌದಾ? ಕರೆಕ್ಟ್ ಅಲ್ವಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಇದು ಕೂಡ ನಿಮ್ಮ ಏಪ್ರಿಲ್ 2022 ಏಪ್ರಿಲ್ 2022 ಬಂದಿದೆ. ಇದು ಬಾಂದಳದಲ್ಲಿ. ಬಾಂದಳ ಪ್ಲಸ್ ಅಲ್ಲಿ. ಅಲ್ಲಿ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ? ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಕರೆಕ್ಟಾ? ಸರಿನಾ ಮಕ್ಕಳೇ? ಹಾಗಿದ್ರೆ ಇದರ ಒಂದು ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಪ್ತಮಿ. ನೋಡಿ ಮಕ್ಕಳೇ, ನಾನು ಇಲ್ಲಿ ದೀರ್ಘ ಕೂಡ ಕೊಟ್ಟಿದ್ದೀನಿ, ಹಾಗೇನೂ ಕೂಡ ಬರಿಬೋದು. ಸಪ್ತಮಿ ಅಂತ ಕೂಡ ಹೇಳ್ಬೋದು, ಸಪ್ತಮಿ ಅಂತ ಕೂಡ ಹೇಳ್ಬೋದು. ಎರಡೂ ರೀತಿಯಾಗಿ ಬರೀತಾರೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಐದನೇದು, ಬಾಣವನ್ನು. ಅನ್ನು ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ? ಪ್ರಥಮವು, ದ್ವಿತೀಯ ಅನ್ನು. ಅನ್ನು ಬಿ ಉತ್ತರ ಇದಕ್ಕೆ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ, ರುಚಿಯನ್ನು. ಇದು ಕೂಡ 2020 ಬಂದಿತ್ತು. ರುಚಿ ಪ್ಲಸ್ ಅನ್ನು, ರುಚಿಯನ್ನು. ಇದು ಯಾವ ವಿಭಕ್ತಿ ಪ್ರತ್ಯಯ ಆಗುತ್ತೆ ಮಕ್ಕಳೇ? ದ್ವಿತೀಯ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏಳನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಯಾವ ಪದ ಬರುತ್ತೆ? ಯಾವುದು ಬರುತ್ತೆ ನೋಡಿ? ಎ ಶಾಲೆಯು, ಬಿ ಗೂಡನ್ನು, ಸಿ ಮನೆಯಿಂದ, ಡಿ ಮರಕ್ಕೆ. ನೋಡಿ, ಶಾಲೆಯು ಅಲ್ಲಿ ಊ ಇದೆ, ಗೂಡನ್ನು ಅನ್ನು ಇದೆ. ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಆದ್ದರಿಂದ ಬಿ ನಮ್ಮ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಂಟನೇ ಪ್ರಶ್ನೆ, ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಶಾಲೆ ಪ್ಲಸ್ ಅಲ್ಲಿ. ಅಲ್ಲಿ ಅನ್ನೋದು ಸಪ್ತಮಿ. ಕರೆಕ್ಟಾ? ಅಲ್ಲಿ ಇದೆಯಾ? ಇಲ್ಲಿ ಡಿ ಅಲ್ಲಿ ಇದೆ ನೋಡಿ, ಅಲ್ಲಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂಬತ್ತನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿ ಪ್ರತ್ಯಯವುಳ್ಳ ಪದ ಯಾವುದು? ಚತುರ್ಥಿಯಲ್ಲಿ ಏನು ಬರುತ್ತೆ? ಗೆ ಬರುತ್ತೆ, ಗೆ ಬರುತ್ತೆ, ಮತ್ತೆ ಕೆ ಅಲ್ವಾ? ಇದರಲ್ಲಿ ಯಾವುದಿದೆ? ಮರಕ್ಕೆ, ಮರದಿಂದ, ಮರವು, ಮರವನ್ನು. ನೋಡಿ, ಮರಕ್ಕೆ ಕೆ ಬಂದಿದ್ಯಾ? ಇಲ್ಲಿ ಇಂದ ಬಂದಿದೆ, ಇದು ಅಲ್ಲ. ಅದು ಹೂ ಬಂದಿದೆ, ಅದು ಅಲ್ಲ. ಅನ್ನು ಬಂದಿದೆ, ಅದು ಅಲ್ಲ. ಇದು ಕೆ, ಮರಕ್ಕೆ. ಡಿ ಮರಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ, ಇಲ್ಲಿ ಸಾವಿತ್ರಿಯೋಳ್. ಇದು ಹಳೆಗನ್ನಡದ ಒಂದು ವಿಭಕ್ತಿ ಪ್ರತ್ಯಯ. ಓಳ್. ಓಳ್ ಅನ್ನೋದು ಏನಾಗುತ್ತೆ? ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಆಗುತ್ತೆ? ಸಪ್ತಮಿನ, ತೃತೀಯನ, ಪ್ರಥಮನ, ಪಂಚಮಿನ? ಸಪ್ತಮಿ ಓಳ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ತೃತೀಯ ವಿಭಕ್ತಿಯ ಕಾರಕಾರ್ಥ. ನೋಡಿ, ಕಾರಕಗಳನ್ನು ಹೆಚ್ಚಾಗಿ ಕೇಳಲ್ಲ. ಕಾರಕ ಕೇಳಿದಾಗ ಹೇಳಬೇಕು. ಮೊದಲನೇದು ಏನಂತ ಹೇಳಿದ್ದೆ ನಿಮಗೆ? ಕರ್ತೃಗೆ ಸಂಬಂಧಪಟ್ಟಂಥದ್ದು. ಎರಡನೇದು ಏನಂತ ಹೇಳಿದ್ದೆ ನಿಮಗೆ? ಕರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಮೂರನೇದು ಯಾವುದು? ಕರ್ಣಾರ್ಥ. ಇದರ
ಉತ್ತರ ಕರ್ಣಾರ್ಥ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ, ಪಂಚಮಿ ಹಳೆಗನ್ನಡ ವಿಭಕ್ತಿಯು ಯಾವುದು? ಪಂಚಮಿ ಅಂದರೆ ಯಾವ್ದು ಬರುತ್ತೆ? ಪಂಚಮಿಯಲ್ಲಿ ನೋಡಿ, ಹೇಳಿ. ಪಂಚಮಿಯಲ್ಲಿ ಅತ್ತಣಿಯಂ ಬರುತ್ತಾ, ಮ ಬರುತ್ತಾ, ಅಂ ಬರುತ್ತಾ, ಇಂದಂ ಬರುತ್ತಾ? ಯಾವ್ದು ಬರುತ್ತೆ? ಇಲ್ಲಿ ನಮ್ಮ ಹೊಸಗನ್ನಡದಲ್ಲಿ ಇದು ದೆಸೆಯಿಂದ ಇದೆ, ಹಳೆಗನ್ನಡದಲ್ಲಿ ಅತ್ತಣಿಯಂ ಅಂತ ಹೇಳಿ ಬರುತ್ತೆ. 13ನೇ ಪ್ರಶ್ನೆ, ಇಲ್ಲಿ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಹೇಳಿದ್ದಾರೆ. ಕಾರಕಾರ್ಥ ಅಲ್ಲಿ ಏನು ಮಾಡಿದ್ರಿ ನೀವು? ಯಾವ ಕಾರಕ ಯಾವುದು ಅಂತ ಬರೆದಿದ್ರಿ. ಇಲ್ಲಿ ಕಾರಕಾರ್ಥವನ್ನು ಬರಿಬೇಕು. ಯಾವ್ದು ಬರುತ್ತೆ ಮಕ್ಕಳೇ? ಸಂಬಂಧನ, ಅಧಿಕರಣನ, ಅಪಾದಾನನ, ಸಂಪ್ರದಾನನ? ಹೇಳಿ ಮಕ್ಕಳೇ, ಇದು ಯಾವ ಒಂದು ಕಾರಕಾರ್ಥ? ಇದು ಅಪಾದಾನ. ನಿಮಗೆ ಹೆಚ್ಚು ಕಾರಕಗಳು ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಜಾಸ್ತಿ ಕೇಳಿಲ್ಲ. 20-20ರಲ್ಲಿ ಒಂದ್ಸತಿ ಕೇಳಿದ್ದಾರೆ ಅಷ್ಟೇ. ನಿಮಗೆ ಮುಂಚೆ ಎಲ್ಲ ಜಾಸ್ತಿ ಕೇಳಿಲ್ಲ. ನಿಮಗೆ ಹಳೆಗನ್ನಡ ಮತ್ತು ಕಾರಕಾರ್ಥಕಗಳನ್ನು ಸ್ವಲ್ಪ ನೋಡ್ಕೊಂಡಿರಿ ಅಷ್ಟೇ. ಆದರೆ ಹೆಚ್ಚು ಕೇಳಿರೋದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನೇ ಕೇಳಿದ್ದಾರೆ ಮಕ್ಕಳೇ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇವತ್ತು ಏನೇನು ಮಾಡಿದ್ವಿ ಅಂತ ಅನ್ನೋದನ್ನು ಮರುಮನನವನ್ನು ಮಾಡೋಣ. ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು ಮತ್ತು ಹಿಂದಿನ ವರ್ಷಗಳ ಪ್ರಶ್ನೋತ್ತರಗಳನ್ನು ನಾವು ಕಲ್ತ್ವಿ, ಹೌದಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು ಮಕ್ಕಳೇ ನಿಮಗೆ.